ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಈ ನಡುವೆ ಈ ಕಾಲ್ತುಳಿತಕ್ಕೆ ಸರ್ಕಾರವೇ ಕಾರಣ ಎಂದಿದ್ದಾರೆ ವಿಜಯ್. ಸ್ಟಾಲಿನ್ ಸರ್ಕಾರದ ವಿರುದ್ಧ ನಟ ವಿಜಯ್ ಅವರ ಆರೋಪ ಇದು. ತಮಿಳುನಾಡು ಸರ್ಕಾರದ ಪಿತೂರಿಯಿಂದ ಕಾಲ್ತುಳಿತ ಸಂಭವಿಸಿದೆ. ವಿಶಾಲ ಮೈದಾನದಲ್ಲಿ ರ್ಯಾಲಿಗೆ ಅವಕಾಶ ಕೊಡಲಿಲ್ಲ. ಸ್ಟಾಲಿನ್ ಸರ್ಕಾರ ಸುರಕ್ಷಿತ ಪ್ರದೇಶವನ್ನ ನೀಡಲಿಲ್ಲ. ಇಕ್ಕಟ್ಟಿನ ಪ್ರದೇಶ ನೀಡಿದ್ದರಿಂದ ಈ ಕಾಲ್ತುಳಿತದ ದುರಂತ ಆಗಿದೆ ಅಂತ ಹೇಳಿ ನಟ ವಿಜಯ್ ಅವರು ಹೇಳಿದ್ದಾರೆ. ಬೃಹತ್ ರ್ಯಾಲಿಗೆ ಅನುಮತಿಯನ್ನ ನಟ ವಿಜಯ್ ಅವರು ಕೇಳಿದ್ರಂತೆ. ವಿಶಾಲ ಪ್ರದೇಶವನ್ನ ಕೊಡಬೇಕು ಅನ್ನೋ ಮನವಿಯನ್ನ ಕೂಡ ಒಂದು ವಾರದ ಹಿಂದೆಯೇ ಮಾಡಿಕೊಂಡಿದ್ರಂತೆ. ಆದರೆ ಅವರ ನಿರೀಕ್ಷೆಯಂತೆ ವಿಶಾಲ ಜಾಗ ಬೃಹತ್ ರ್ಯಾಲಿಗೆ ಸಿಗಲಿಲ್ಲ. ಹಾಗಾಗಿ ಈ ಒಂದು ಕರೂರು ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಬೃಹತ್ ರ್ಯಾಲಿಗೆ ಪ್ಲಾನ್ ಮಾಡ್ಕೊಳ್ತಾರೆ. ಆದರೆ ಅದೊಂದು ಕಿರಿದಾದ ಇಕ್ಕಟ್ಟಿನ ಪ್ರದೇಶ. ಅಲ್ಲಿ ಎಷ್ಟು ಜನ ಅಂತ ಸೇರೋಕ್ಕಾಗುತ್ತೆ? ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಒಬ್ಬರ ಮೇಲೊಬ್ಬರು ಬಿದ್ದಿದ್ದಾರೆ. ತಳ್ಳಾಟ ನೂಕಾಟ ಆಗಿದೆ, ಗೊಂದಲಗಳಾಗಿದೆ. ಇದೆಲ್ಲ ಕಾರಣಗಳಿಂದ ಕಾಲ್ತುಳಿತ ಸಂಭವಿಸಿ 39 ಮಂದಿ ಸಾವನ್ನಪ್ತಾರೆ. ಇದೀಗ ಈ ಒಂದು ದುರಂತಕ್ಕೆ ತಮಿಳುನಾಡು ಸರ್ಕಾರ, ಸ್ಟಾಲಿನ್ ಸರ್ಕಾರವೇ ಕಾರಣ ಅಂತ ಹೇಳಿ ನಟ ಟಿವಿಕೆ ಪಕ್ಷದ ಮುಖ್ಯಸ್ಥ ವಿಜಯ್ ಅವರು ಆರೋಪವನ್ನು ಮಾಡ್ತಿದ್ದಾರೆ. ಇದರ ಹಿಂದೆ ಪಿತೂರಿ ಇದೆ, ಷಡ್ಯಂತ್ರ ಇದೆ ಅನ್ನೋ ಆರೋಪವನ್ನು ಕೂಡ ಇಲ್ಲಿ ನಟ ವಿಜಯ್ ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಎಂಕೆ ನಟ ವಿಜಯ್ ಅವರೇ ಇದಕ್ಕೆ ನೇರ ಹೊಣೆ, ಅವರು ಮಾಡಿದಂತಹ ತಪ್ಪುಗಳಿಂದಲೇ ದುರಂತ ಆಗಿದೆ ಅಂತ ಆರೋಪಿಸಿ ಅವರ ಬಂಧನಕ್ಕೆ ಆಗ್ರಹ ಪಡಿಸ್ತಾ ಇದೆ. ಸ್ಟಾಲಿನ್ ಸರ್ಕಾರ ನ್ಯಾಯಾಂಗ ತನಿಖೆಗೂ ಕೂಡ ಆದೇಶವನ್ನು ಕೊಟ್ಟಿದೆ. ಮತ್ತೊಂದು ಕಡೆ ಮಗನ ಮೃತದೇಹದ ಎದುರು ತಾಯಿ ತಂದೆ ಗೋಳಾಡ್ತಾ ಇದ್ದಾರೆ. ಕರುಳು ಹಿಂಡುವಂತಿದೆ ಒಂದೊಂದು ದೃಶ್ಯ ಕೂಡ. ಅಯ್ಯೋ ಮಗನೇ ಅಂತ ಹೇಳಿ ಪೋಷಕರು ಕಣ್ಣೀರಿಡ್ತಿದ್ದಾರೆ. ಮನೆ ಮಕ್ಕಳನ್ನ ಕಳ್ಕೊಂಡು ಸಂಬಂಧಿಕರು ಗೋಳಾಡ್ತಿದ್ದಾರೆ. ನೋಡ್ತಾ ಇದ್ದೀರಿ. ಈ ದುರಂತದಲ್ಲಿ ಹೆಚ್ಚಾಗಿ ಮಕ್ಕಳು ಮತ್ತು ಮಹಿಳೆಯರೇ ಸಾವನ್ನಪ್ಪಿದ್ದಾರೆ. ಒಟ್ಟು 39 ಮಂದಿ ಮೃತಪಟ್ಟಿರೋದು. ಮಕ್ಕಳ ಮೃತದೇಹದ ಎದುರು ತಂದೆ ತಾಯಿ ಯಾವ ರೀತಿ ಗೋಳಾಡ್ತಿದ್ದಾರೆ ನೋಡಿ. ಯಾವ ತಂದೆ ತಾಯಿಗೂ ಕೂಡ ಬರಬಾರದು ಇಂತಹ ಸ್ಥಿತಿ.